ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 5:15 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂತೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಮಾನ್ಯ ಈಗ ಸ್ಕೂಲಿಂದ ಬಂದಳು. ಮೌನ ನಾನು ಹೋಗೋಣ ಅಂತ ಮಾಡಿದ್ವಿ. ಆದರೆ ಮಾನ್ಯ ಬಂದರೆ ನಾನೇ ಬರ್ತಿದ್ದೆ ಸಂತೆಗೆ ಅಂತೇಳಿ ಹೇಳ್ತಾಳೆ. ಯಾವಾಗಲೂ ಸಂತೆಗೆ ಬರೋದಂದರೆ ಅವಳಿಗೆ ತುಂಬ ಇಷ್ಟ. ಯಾಕಂದರೆ ಸ್ಕೂಲ್ ಅಲ್ಲೇ ಇರೋದ್ರಿಂದ ಅವ್ರ ಹಳೆ ಸ್ಕೂಲು, ಹಂಗೆ ಸ್ಕೂಲೆಲ್ಲ ನೋಡ್ಕೊಂಬರೋದಕ್ಕಾಗತ್ತೆ ಅಂತ ಅವಳ ಐಡಿಯಾ. ಹಾಗಾಗಿ ಅವಳಿಗೆ ಕರ್ಕೊಂಡು ಈಗ ಸಂತೆಗೆ ಹೋಗ್ತಾ ಇದ್ದೀನಿ. ನಾನೇ ಯಾಕೆ ಸಂತೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿ ವಾರ ಮನೆಯವರು ಅದೇ ತರಕಾರಿ ತಗೊಂಡು ಬರ್ತಾಯಿದ್ರು. ಅದೇ ಆಲೂಗೆಡ್ಡೆ, ಮುಳುಗಾಯಿ, ಮೂಲಂಗಿ, ಬೆಂಡೆಕಾಯಿ, ಹೀರೆಕಾಯಿ, ಬರೀ ಇದೇ ತರಕಾರಿ ಇದೆ. ಅದಕ್ಕೆ ಯಾವಾಗಲೂ ನಾನು ಬರೀ ಇದೇ ತರಕಾರಿ ತಗೊಂಡು ಬರ್ತಿರ್ತೀರಾ ಅಂತೇಳಿ ಬೈತಾ ಇದ್ನಲ್ವ. ಅದಕ್ಕೆ ಇನ್ನು ನಾನು ಸಂತೆಗೆ ಹೋಗಲ್ಲ, ನೀನೇ ಸಂತೆ ಮಾಡ್ಕೊಂಬ, ಸಂತೆಯಲ್ಲಿರೋ ತರಕಾರಿನ ನಾನು ತಗೊಂಡು ಬರ್ತೀನಿ, ಅದರಲ್ಲೂ ಮತ್ತೆ ಆ ತರಕಾರಿ ಈ ತರಕಾರಿ ಅಂತೇಳಿ ಹೇಳ್ತಿರ್ತೀಯ ಹೇಳಿ ಅದಕ್ಕೆ ಈ ವಾರ ನೀನೇ ಸಂತೆಗೆ ಹೋಗು ಅಂತೇಳಿ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನೇ ಸಂತೆಗೆ ಹೋಗಿ ತರಕಾರಿ ತೊಗೊಂಡು ಬಂದೆ. ಆಲೂಗೆಡ್ಡೆ, ಮುಳುಗಾಯಿ ಎಲ್ಲ ಲಾಸ್ಟ್ ವೀಕ್ ತಂದಿದ್ದೇ ಇತ್ತು. ಹಾಗಾಗಿ ಅದೆಲ್ಲ ಏನೂ ತರೋಕ್ಕೆ ಹೋಗಲಿಲ್ಲ. ಈರುಳ್ಳಿ, ಬೆಳ್ಳುಳ್ಳಿ ಖಾಲಿಯಾಗಿತ್ತು. ಟೊಮೆಟೊ ಸ್ವಲ್ಪ ತೊಗೊಂಬಂದೆ. ಸೊಪ್ಪು ಹಾಗೆ ಚಪ್ರದವರೆಕಾಯಿ ತಂದಿದ್ದರು. ಚಪ್ರದವರೆಕಾಯಿ ತೊಗೊಂಡು ಹೀರೆಕಾಯಿ ತೊಗೊಂಡು ಬಂದೆ. ಎಲ್ಲಿ ನೋಡಿದ್ರು ಬರೀ ಅದೇ ತರಕಾರಿನೇ, ಬೇರೆ ಏನು ತರಕಾರಿ ಇಲ್ಲ. ಸೋರೆಕಾಯಿ ಒಂದು ಎಕ್ಸ್ಟ್ರಾ ಅಂತೇಳಿ ಇತ್ತು ಈ ಸರಿ ಸಂತೆಯಲ್ಲಿ. ಅಷ್ಟು ಬಿಟ್ಟರೆ ಏನು ಮಾಮೂಲಿ ತರಕಾರಿಗಳೇ ಅದೇ ಇತ್ತು. ಹಾಗಾಗಿ ಈಗ ಮತ್ತೆ ನಾನು ಅದೇ ತಗೊಂಡು ಹೋದರೆ ಮತ್ತೆ ಬೈತಾರೆ ಅಂತೇಳಿ ನಾನು ಯಾವ ತರಕಾರಿನ ತಗೊಂಡು ಬರೋಕ್ಕೆ ಹೋಗಲಿಲ್ಲ ಈ ವಾರ. ಇಷ್ಟು ತರಕಾರಿ ತೊಗೊಂಡು ಬಂದೆ. ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ. ಸೊಪ್ಪಿನ ಸಾರು ಮಾಡೋಣ ಅಂತೇಳ್ಬಿಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ಬೇರೆ ಇಟ್ಕೊಂಡಿದ್ದೀನಿ. ಅದು ಪಾಲಕ್ ಚಿಕನ್ ಮಾಡೋಣ ಅಂತೇಳ್ಬಿಟ್ಟು ಈ ಸೊಪ್ಪನ್ನೆಲ್ಲ, ಮೆಂತ್ಯ ಸೊಪ್ಪು, ಕೀರೆ ಸೊಪ್ಪು, ಹಾಗೆ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಸೇರಿಸ್ಬಿಟ್ಟು ಇನ್ನೊಂದು ಸಪ್ರೇಟ್ ಬಾಣಲಿಯಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಅದು ಸಾಂಬಾರಿಗೆ ಅಂತೇಳ್ಬಿಟ್ಟು ಮನೆಯವರು ಚಿಕನ್ ತೊಗೊಂಡು ಬಂದಿದ್ದರು. ಹಾಗಾಗಿ ಪಾಲಕ್ ಚಿಕನ್ ಮಾಡಿಬಿಡೋಣ, ಹೇಗೂ ಪಾಲಕ್ ಸೊಪ್ಪು ಇದೆಯಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಸಪ್ರೇಟ್ ಸೊಪ್ಪನ್ನು ತೊಳೆದಿಟ್ಟಿರೋ ಅಂಥದ್ದು. ಈಗ ಇಲ್ಲಿ ಸಾರು ಮಾಡೋದಕ್ಕೆ ಅವರೆಬೇಳೆ ಹಾಗೆ ತೊಗರಿಬೇಳೆ, ಅದ್ರ ಜೊತೆ ಒಂದು 5 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಲ್ ಹೊಡೆಸ್ಕೊಬಿಡ್ತೀನಿ. ಬೇಳೆ ಬೆಂದ್ಬಿಡುತ್ತೆ. ಅಷ್ಟೊತ್ತಿಗೆ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊತೀನಿ ಅಡುಗೆಗೆ. ಬೇಳೆ ಬೇಯೋ ಅಷ್ಟೊತ್ತಿಗೆ ಪಕ್ಕ ಸ್ಟವಲ್ಲಿ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದೆ. ನಾನು ಸೊಪ್ಪೆಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಏನೇ ಬೇಕೆಲ್ಲ ರೆಡಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಲು ಕೂಡ ಬಿಸಿಯಾಗಿತ್ತು. ಈಗ ಬೇಳೆ ಜೊತೆ ಟೊಮೆಟೊ ಎಲ್ಲ ಬೇಯಕ್ಕೆ ಹಾಕಿದ್ನಲ್ವ, ಆ ಟೊಮೆಟೊ ಎಲ್ಲ ತೆಗ್ದಿಟ್ಕೊಂಡ್ಬಿಡ್ತೀನಿ. ಸೊಪ್ಪು ಬೇಯಕ್ಕೆ ಹಾಕ್ಬೇಕಲ್ವ, ಹಾಗಾಗಿ ಟೊಮೆಟೊ ತೆಗ್ದಿಟ್ಕೊಂಡ್ರೆ ಆಮೇಲೆ ರುಬ್ಬೋದಕ್ಕೆಲ್ಲ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕಾಯಿ ಹಾಕ್ಬಿಟ್ಟು ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಬರೀ ಬೇಳೆ ಟೊಮೆಟೊ ಹಾಕ್ಬಿಟ್ಟು ಸೊಪ್ಪಿನ ಸಾರು ಮಾಡ್ತಾ ಇರೋದಲ್ವ, ಹಾಗಾಗಿ ಅದ್ರ ಜೊತೆ ಕಾಯಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಾಗೆ ಹುಳಿ ಸಾರಿನ ಪುಡಿ ಸ್ವಲ್ಪ, ಟೊಮೆಟೊ ಇದಿಷ್ಟು ಸೇರಿಸ್ಕೊಂಡು ರುಬ್ಕೊಂಡು ಸೇರಿಸ್ಕೊತೀನಿ. ಸಾರು ತುಂಬಾ ಚೆನ್ನಾಗಾಗುತ್ತೆ ಆ ರೀತಿ ರುಬ್ಕೊಂಡು ಮಾಡೋದ್ರಿಂದ. ಇಲ್ಲ ಬೇಳೆ ಜೊತೆ ಕಾಯಿ ಏನು ರುಬ್ಬಾಕ್ದಲೆ ಹಾಗೆ ಮಾಡ್ಕೊತೀವಿ ಅಂತ ಹೇಳಿದರೆ ಹಾಗೆ ಕೂಡ ಮಾಡ್ಕೋಬೋದು. ಸೊಪ್ಪಿನ ಸಾಂಬಾರು ರೆಸಿಪಿನ ನಾನು ಸುಮಾರು ಸರಿ ತೋರಿಸಿದ್ದೀನಿ. ಹಾಗಾಗಿ ಇವತ್ತೇನು ಆ ರೆಸಿಪಿಗಳನ್ನು ಶೇರ್ ಮಾಡ್ತಿಲ್ಲ ಸೊಪ್ಪಿನ ಸಾಂಬಾರು. ಆದರೆ ಪಾಲಕ್ ಚಿಕನ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಸೊಪ್ಪು ಬೇಯ್ತಾ ಇರಲಿ. ಈ ಕಡೆ ಸ್ಟವ್ ಮೇಲೆ ನಾನು ಚಿಕನ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನಾನು ಇದನ್ನು ಪಾಲಕ್ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ, ಪಾಲಕ್ ಚಿಕನ್ ಕರಿ ಮಾಡ್ತಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಬೇಕು ಡ್ರೈ ಎಲ್ಲ ಮಾಡೋದಾದರೆ. ಕಡಿಮೆ ಆಯಿತು ಎಣ್ಣೆ ಅಂತ ಹೇಳಿದ್ರೆ ಅಷ್ಟು ಡ್ರೈ ಚೆನ್ನಾಗಾಗೋದಿಲ್ಲ, ಆಮೇಲೆ ಬೇಗ ತಳ ಹಿಡ್ದೋಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಈಗ ಚಿಕನ್ ಎಲ್ಲ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 1 kgಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಈಗಲೇ ನೀವು ಜಾಸ್ತಿ ಉಪ್ಪು ಹಾಕ್ಕೊಳ್ಬೇಡಿ, ಯಾಕಂತ ಹೇಳಿದರೆ ಚಿಕನ್ ಡ್ರೈ ಮಾಡ್ತಾ ಇರೋದ್ರಿಂದ ಉಪ್ಪು ಜಾಸ್ತಿ ಆಗಿಬಿಡುತ್ತಂದರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಚಿಕನಲ್ಲೆಲ್ಲ ನೀರು ಬಿಟ್ಕೊಳ್ಳುತ್ತಲ್ಲ, ಆ ನೀರೆಲ್ಲ ಡ್ರೈ ಆಗಬೇಕು. ಅಷ್ಟರಲ್ಲಿ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ. ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ, ಖಾರ ಕೂಡ ರುಬ್ಕೊಂಡಿದ್ದೀನಿ. ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಟೊಮೆಟೊ, ಹಾಗೆ ಹುಳಿ ಸಾರಿನ ಪುಡಿ ಇದಿಷ್ಟು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಸಾಂಬಾರು ಯಾವ ಕ್ವಾಂಟಿಟಿಗೆ ಮಾಡ್ತೀವಿ ಅಂತ ಗೊತ್ತಿರುತ್ತಲ್ವ, ಅಳತೆಗೆ ನೀರು ಸೇರಿಸ್ಕೊಂಡ್ರೆ ಮುಗೀತು. ಕೊನೆಯದಾಗಿ ಇದಕ್ಕೆ ಸಾಂಬಾರು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಸೂಪರಾಗಿರೋ ಸೊಪ್ಪಿನ ಸಾರು ರೆಡಿ ಆಗುತ್ತೆ.
ಉಪ್ಪೆಲ್ಲ ಹಾಕಿದ್ಮೇಲೆ ಚಿಕನ್ನಲ್ಲಿ ನೀರು ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆವಾಗ ಚಿಕನ್ನೆಲ್ಲ ಉಪ್ಪೆಲ್ಲ ಹಿಡಿದು ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಈಗ ಚಿಕನ್ ಡ್ರೈಗೆ ಏನೇನು ಮಸಾಲೆ ಬೇಕು ರುಬ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಕಾಳುಮೆಣಸು ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಇಡಿ ಪುದೀನ ಸೊಪ್ಪು, ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ. ಇದ್ರ ಜೊತೆ 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಕಟ್ಟು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಜಾಸ್ತಿ ಸೊಪ್ಪಿದೆ ಅನ್ನೋ ಕಾಣಿಸ್ತಾ ಇದೆ ನಿಮಗೆ. ಇದ್ರ ಜೊತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಮಸಾಲೆ ಏನೇನು ಹಾಕ್ಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು, ಅದ್ರ ಜೊತೆ 1 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ, ಹಾಗೆ 2 ಪೀಸಷ್ಟು ಚಕ್ಕೆ, ಒಂದು 6ರಿಂದ 7 ಲವಂಗ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಸೋಂಪು ಒಂದು ಅರ್ಧ ಸ್ಪೂನಷ್ಟು. ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಪೇಸ್ಟು. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಾಗಿದೆ. ಈ ಥರ ನೈಸಾಗಿ ಪೇಸ್ಟ್ ಆಗಿರಬೇಕು. ಚಿಕನ್ ನೀರು ಡ್ರೈ ಆಗೋಷ್ಟೊತ್ತಲ್ಲಿ ಸಾಂಬಾರು ಆಯಿತು. ಸಾಂಬಾರಿಗೆ ಒಗ್ಗರಣೆ ಕೂಡ ಮಾಡಿಕೊಂಡೆ. ಹಾಗೆ ಇನ್ನೊಂದು ಸ್ಟವಲ್ಲಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ನಾನು ಯಾವ ರೀತಿ ಅಡುಗೆ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ತೋರಿಸ್ತಾ ಇದ್ದೀನಿ ಇವತ್ತು. ರೆಸಿಪಿ ಅಂತ ಹೇಳ್ಬಿಟ್ಟು ಅದನ್ನೇ ಏನು ತೋರಿಸಿಲ್ಲ. ಡೈಲಿ ನಾನು ಯಾವ ಥರ ಅಡುಗೆ ಮಾಡ್ತೀನಿ ಮನೆಯಲ್ಲಿ ಆ ಥರನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಚಿಕನ್ ನೀರೆಲ್ಲ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು. ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ. ಈ ರೀತಿ ನೀರು ಡ್ರೈ ಆಗಬೇಕು. ಆವಾಗ ಚಿಕನ್ ಟೇಸ್ಟ್ಫುಲ್ಲಾಗಿ ತುಂಬಾ ಚೆನ್ನಾಗಾಗತ್ತೆ. ಈಗ ಏನು ರುಬ್ಕೊಂಡಿದ್ವಿ ಪಾಲಕ್ ಸೊಪ್ಪಿಂದು ಪೇಸ್ಟು ಅದನ್ನೆಲ್ಲ ಸೇರಿಸ್ಕೊಂಬಿಡೋಣ. ನಾವು ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಇದು ಯಾವುದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಿಲ್ಲ. ಎಲ್ಲ ಹಸಿಯಾಗಿ ಹಾಕ್ಕೊಂಡು ರುಬ್ಕೊಂಡಿರೋದ್ರಿಂದ ಸ್ಟವ್ವನ್ನು ಈ ಟೈಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫಸ್ಟು ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಆ ಪೇಸ್ಟನ್ನೆಲ್ಲ. ಒಂದು 2 ನಿಮಿಷಕ್ಕೊಂದು ಸರಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು 2 ನಿಮಿಷ 3 ನಿಮಿಷಕ್ಕೊಂದು ಸರಿ ತಿರುಗಿಸ್ಕೊಳ್ತಾ ಇದ್ದರೆ ಆಯಿತು. ಈಗ ನೋಡಿ ಎಲ್ಲ ಈ ರೀತಿ ಫ್ರೈ ಆಗ್ತಾ ಬಂದಿದೆ. ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿರ್ತೀವಲ್ಲ ಆ ನೀರು ಸ್ವಲ್ಪ ಎಲ್ಲ ಡ್ರೈ ಆಗ್ತಾ ಬರುತ್ತೆ. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟು ಎಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ. ಈಗ ನಾವು ಮಿಕ್ಸಿ ಜಾರ್ ವಾಶ್ ಮಾಡಿಬಿಟ್ಟು ಆ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ. ಯಾಕಂದರೆ ಚಿಕನ್ನು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಅಷ್ಟೇ, ಇನ್ನೂ ಒಂದು ಅರ್ಧ ಭಾಗದಷ್ಟು ಬೇಯಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಟೀ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಕೊಂಡು ಆ ನೀರನ್ನು ಸೇರಿಸ್ಕೊಂಡು ಈಗ ಸ್ಟವ್ವನ್ನು ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ಫುಲ್ಲು ಡ್ರೈ ಆಗಬೇಕು ನಮಗೆ. ಏನು ನೀರು ಹಾಕಿದ್ವಿ ಅದು ಕೂಡ ಡ್ರೈ ಆಗಬೇಕು, ಹಾಗೆ ಚಿಕನ್ ಕೂಡ ಬೇಯಬೇಕು. ಹಾಗಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನೀರೆಲ್ಲ ಆದಷ್ಟು ಡ್ರೈ ಆಗ್ತಾ ಬಂದಿದೆ. ಇನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಬೇಡ, ಲಿಡ್ ಓಪನ್ ಮಾಡಿಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಇರೋ ಅಂಥ ಏನು ಗ್ರೇವಿ ಎಲ್ಲ ಇತ್ತು ಅದೆಲ್ಲ ಫುಲ್ಲು ಡ್ರೈ ಆಗಿ ಚಿಕನ್ನೆಲ್ಲ ಕೆಂಪಾಗಿ ಚೆನ್ನಾಗಿ ಫ್ರೈ ಆಗ್ತಾ ಬರಬೇಕು. ಆ ರೀತಿ ಆದರೆ ನಿಮಗೆ ಡ್ರೈ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಚಿಕನ್ನು ಈ ರೀತಿ ಆಗಬೇಕು. ಸ್ವಲ್ಪ ಕೆಂಪಾಗುತ್ತಲ್ವ ಆ ರೀತಿ ಆಗಬೇಕು. ಆ ಥರ ಆದರೆ ನಿಮಗೆ ಡ್ರೈ ಸೂಪರ್ ಟೇಸ್ಟಿಯಾಗಿ ಸಖತ್ತಾಗುತ್ತೆ. ನೀವು ಪಾಲಕ್ ಚಿಕನ್ ಗ್ರೇವಿ ಮಾಡ್ಕೋತೀರಾ ಅಂತ ಹೇಳಿದರೆ ಸೇಮ್ ಇದೇ ರೀತಿಯೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಪಾಲಕ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಜಾಸ್ತಿ ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಆಯಿತು. ಡ್ರೈ ಬೇಕು ಅಂತ ಹೇಳಿದರೆ ಆದಷ್ಟು ಈ ರೀತಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ, ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿದೆ. ಈಗ ಸೂಪರ್ ಟೇಸ್ಟಿಯಾಗಿರೋ ಪಾಲಕ್ ಚಿಕನ್ ಡ್ರೈ ರೆಡಿಯಾಗಿದೆ. ಮುಚ್ಚಬೇಡ, ಹೀಗೆ ಓಪನ್ ಆಗೇ ಇರಲಿ. ಇದು ಒಂದು 5-10 ನಿಮಿಷ ಹೀಗೆ ಓಪನ್ ಆಗೇ ಇರಬೇಕು. ಲಿಡ್ ಮುಚ್ಚಿಬಿಟ್ರೆ ಏನಾಗುತ್ತೆ, ಮತ್ತೆ ನೀರೆಲ್ಲ ಆವಿ ಬರ್ತಿರುತ್ತಲ್ವ, ಬಿಸಿ ಇರುತ್ತಲ್ಲ, ನೀರೆಲ್ಲ ಸೋರ್ಬಿಟ್ಟು ಮತ್ತೆ ಚಿಕನ್ ಮೆತ್ತಗಾದಾಗ ಆಗ್ಬಿಡುತ್ತೆ ನೀರು ಥರ. ಹಾಗಾಗಿ ಒಂದು 5-10 ನಿಮಿಷ ಹಿಂಗೆ ಲಿಡ್ ಓಪನ್ ಮಾಡಿ ಇಟ್ಬಿಟ್ರೆ ಫುಲ್ಲು ಡ್ರೈ ಆಗಿ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಈಗ ಹಾಗೆ ಇಟ್ಟಿದ್ದೀನಿ.
ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಅನ್ನ ಕೂಡ ಆಗ್ತಾ ಬಂತು. ಮುದ್ದೆ ಕೂಡ ರೆಡಿ ಆಯಿತು, ಬಿಸಿ ಬಿಸಿಯಾಗಿ ಅನ್ನ ಕೂಡ ಆಗಿದೆ. ಸೂಪರ್ ಟೇಸ್ಟಿಯಾಗಿರೋ ಪಾಲಕ್ ಚಿಕನ್ ಡ್ರೈ ಕೂಡ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಮಕ್ಕಳಂತೂ ಆಹಾ ಕಳೆದೇ ಹೋಗ್ತಿದ್ದೀವಿ ಅಂತಿದ್ರು, ಅಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ಇವತ್ತಿನ ಸ್ಪೆಷಲ್ ಡಿನ್ನರ್ ಇದಾಗಿತ್ತು. ನಾವು ಊಟದ ಟೈಮ್ ಆಯಿತು, ನಾವು ಊಟ ಮಾಡ್ಕೊಬಿಡ್ತೀವಿ. ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗುಡ್ ನೈಟ್.